ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ನಗರದ ಕಿಲ್ಲಾ ಓಣಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಹಿಂದೂ ಯುವಕರ ಬಂಧನಕ್ಕೆ ತೆರಳಿದಾಗ ಭಾರಿ ಹೈಡ್ರಾಮನೆ ಸೃಷ್ಟಿಯಾಗಿದೆ. ಮುತ್ತು ಮಾಗಿ ಎಂಬಾತನ ಬಂಧನಕ್ಕೆ ತೆರಳಿದಾಗ ಜಟಾಪಟಿ ಶುರುವಾಗಿದೆ. ಬಾಗಲಕೋಟೆ ನಗರದ ಕಿಲ್ಲಾ ಓಣಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಹಿಂದೂ ಯುವಕರ ಬಂಧನಕ್ಕೆ ತೆರಳಿದಾಗ ಭಾರಿ ಹೈಡ್ರಾಮನೆ ಸೃಷ್ಟಿಯಾಗಿದೆ. ಮುತ್ತು ಮಾಗಿ ಎಂಬಾತನ ಬಂಧನಕ್ಕೆ ತೆರಳಿದಾಗ ಜಟಾಪಟಿ ಶುರುವಾಗಿದೆ. ಪೊಲೀಸರಿಗೆ ಅಡ್ಡ ನಿಂತು ಬಂಧಿಸದಂತೆ ತಳ್ಳಾಟ ನೂಕಾಟವನ್ನು ನಡೆಸಲಾಗಿದೆ. ಬಾಗಲಕೋಟೆ ನಗರದ ಕಿಲ್ಲಾ ಓಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನನ್ನ ಎಳೆದು ಕಾರಲ್ಲಿ ಪೊಲೀಸರು ಒಯ್ಯಲು ಮುಂದಾಗಿದ್ರು. ಅಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರಿಗೆ ಅಡ್ಡ ನಿಂತು ಬಂಧಿಸಿದಂತೆ ಮಹಿಳೆಯರು ಕೂಡ ತಡೆದಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ವೇಳೆ ಒಂದು ಕಲ್ಲು ತೂರಾಟ ನಡೆದಿದ್ದು. ಮಸೀದಿಯಿಂದ ಕಲ್ಲು ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಕಿಲ್ಲಾ ಓಣಿಯ ಹಿಂದೂ ಯುವಕರ ಬಂಧನಕ್ಕೆ ಪೊಲೀಸರು ತೆರಳಿದ್ರು. ಅಂತಹ ಸಂದರ್ಭದಲ್ಲಿ ಯಾವುದೇ ತಪ್ಪು ಮಾಡಿದ ಮೇಲೆ ಅವರನ್ನ ಯಾಕೆ ಬಂಧಿಸ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಮಹಿಳೆಯರು ಕೂಡ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಕೆಲವೊಂದಷ್ಟು ವಿಚಾರಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿ ಆರೋಪವನ್ನ ಮಾಡಿದ್ದಾರೆ. ನಮಗೂ ಕೂಡ ಇದರಿಂದ ತೊಂದರೆ ಆಗಿದೆ, ನಮ್ಮ ಬಟ್ಟೆಯನ್ನ ಕೂಡ ಹರಿದಿದ್ರು ಅಂತ ಹೇಳಿ ಮಹಿಳೆಯರು ಕೂಡ ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರ ದೌರ್ಜನ್ಯ ಎಸಗಿದ್ದಾರೆ, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಹಿಂದೂ ಯುವಕರು ಏನೂ ತಪ್ಪು ಮಾಡಿಲ್ಲ, ಅವರನ್ನ ಯಾಕೆ ಬಂಧಿಸಲಿಕ್ಕೆ ಬಂದ್ರು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಹಾಗೂ ಅಲ್ಲಿದ್ದಂತಹ ಸ್ಥಳೀಯರ ನಡುವೆ ಒಂದು ವಾಗ್ವಾದ ಕೂಡ ಸೃಷ್ಟಿಯಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮಾತುಕತೆ ನಡೆದಿದೆ, ವಾಗ್ವಾದ ಸೃಷ್ಟಿಯಾಗಿದೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ವಿರುದ್ಧ ಸ್ಥಳೀಯರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಸೋಮಶೇಖರ್, ಏನಾಯ್ತು ಸ್ಥಳದಲ್ಲಿ? ಯಾಕೆ ಹಿಂದೂ ಯುವಕರನ್ನ ಅರೆಸ್ಟ್ ಮಾಡಕ್ಕೆ ಹೋಗಿದ್ರು? ಸ್ಥಳೀಯರ ಆರೋಪ ಏನು? ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಉಂಟಾಗಿದ್ದಂತಹ ಪ್ರಕ್ಷುಬ್ಧ ಪರಿಸ್ಥಿತಿಯ ಬಗ್ಗೆ ನಾಡಿನ ಜನರಿಗೆ ಗೊತ್ತು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕಳೆದ 2 ದಿನಗಳ ಹಿಂದೆ ನವನಗರದ ಜಿಲ್ಲಾಡಳಿತ ಭವನ ಮುಂದೆ ಪ್ರತಿಭಟನೆ ನಡೆಸಿ ಮಸೀದಿ ಒಳಗಿಂದ ಕಲ್ಲು ಮತ್ತು ಚಪ್ಪಲಿ ತೂರಿ ಬಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಸೀದಿ ಒಳಗೂ ಇದ್ದವರನ್ನ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕಂತ 15 ದಿನಗಳ ಗಡುವನ್ನ ಜಿಲ್ಲಾಡಳಿತಕ್ಕೆ ನೀಡಿರುವುದು. ಈ ಹಿನ್ನೆಲೆಯಲ್ಲಿ ಈ ಮನವಿ ಪತ್ರವನ್ನ ನೀಡಿದ ಮಾರನೇ ದಿನವೇ ಅಂದ್ರೆ ಕಳೆದ ದಿನ ಸಂಜೆ ಹೊತ್ತು ಪೊಲೀಸ್ ಇಲಾಖೆ ಏಕಾಏಕಿ ಮತ್ತೆ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವುದಕ್ಕೆ ಮುಂದಾಗಿದೆ. ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪ ಇದೆ. ಆದ್ರೆ ಕಲ್ಲೆಸೆತ ಪ್ರಕರಣ ಮತ್ತು ಚಪ್ಪಲಿ ಎಸೆತ ಪ್ರಕರಣವೇ ಬೇರೆ. ಆದ್ರೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಪೊಲೀಸರು ಈ ರೀತಿ ವರ್ತಿಸುತ್ತಿದ್ದಾರೆ ಎನ್ನುವ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂತದ್ದು. ಮತ್ತು ಈ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುದಾಯದ 8 ಜನರನ್ನ ಬಂಧಿಸಿರೋದ್ರಿಂದ ಇನ್ನೊಂದು ಸಮುದಾಯದ 8 ಜನರನ್ನ ಬಂಧಿಸುವುದರ ಮೂಲಕ 2 ಕಡೆ ಸರಿಸಮನಾಗಿ ಬಂದು ಕಾರ್ಯಕರ್ತರನ್ನ ಬಂಧಿಸಿ ಈ ಪರಿಸ್ಥಿತಿ ತಿಳಿಗೊಳಿಸಬೇಕೆನ್ನೋ ವಿಚಾರ ಪೊಲೀಸ್ ಇಲಾಖೆಗೆ ಇದೆ ಎನ್ನುವ ಮಾಹಿತಿ ಇರೋದ್ರಿಂದ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲು ಮುಂದಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಮಹಿಳೆಯರು ಪೊಲೀಸರೊಂದಿಗೆ ವಾಗ್ವಾದವನ್ನ ಮಾಡಿದ್ದಾರೆ. ಬಂಧಿಸುವುದಕ್ಕೆ ಕಾರಣವನ್ನ ಕೇಳಿ ಪ್ರಶ್ನೆ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಕಾಲ್ಕಿತ್ತಿರುವಂತದ್ದು. ನಂತರ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಬಳಿಕ ಸ್ಥಳಕ್ಕೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಮತ್ತು MLC PH ಪೂಜಾರ್ ಅವರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರನ್ನ ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ. ಯಾವುದೇ ರೀತಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸುವುದಕ್ಕಿಂತ ಮುಂಚೆ ಕಾರಣ ಹೇಳಿ ಮುಂದೆ ಕಾರ್ಯಾಚರಣೆ ನಡೆಸಬಹುದು. ಆದ್ರೆ ಏಕಾಏಕಿ ಬಂದು ಈ ರೀತಿ ಮಾಡಿದ್ರೆ ಸರಿ ಇರೋದಿಲ್ಲ, ಮತ್ತೆ ಹೋರಾಟ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತಗೊಂಡಿದೆ. ಓಕೆ, ಧನ್ಯವಾದ ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಮನೆಗೆ ನಿಮ್ಮ ಹೆಸರು ಮುಗಿಸಿ ಒಟ್ಟ ಮುದುಕಿನ ಮುಗಿಸಿ ಒಟ್ಟ ಹೇಳ್ಕೊಂಡು